ನಮಸ್ಕಾರ ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಇರುವ ಕುಮದ್ವತಿ ನದಿಯ ದಂಡೆಯ ಮೇಲೆ ನೆಲೆಸಿರುವ ಕಲಿಯುಗದ ಕಾಮಧೇನು ಭಕ್ತರ ಕಲ್ಪವೃಕ್ಷವೆಂದು ಜನಮನ್ನಣೆ ಪಡೆದ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ವೃಂದಾವನಸ್ಥರಾಗಿ 353ನೇ ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಆರಾಧನಾ ಮಹೋತ್ಸವವು ಕಳೆದ 3 ದಿನಗಳಿಂದ ಇಂದಿನವರೆಗೂ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಿತು. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಇರುವ ಕುಮದ್ವತಿ ನದಿಯ ದಂಡೆಯ ಮೇಲೆ ನೆಲೆಸಿರುವ ಕಲಿಯುಗದ ಕಾಮಧೇನು ಭಕ್ತರ ಕಲ್ಪವೃಕ್ಷವೆಂದೇ ಜನಮನ್ನಣೆಯನ್ನ ಪಡೆದ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ಬೃಂದಾವನಸ್ಥರಾಗಿ 353 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಆರಾಧನಾ ಮಹೋತ್ಸವವು ಕಳೆದ 3 ದಿನಗಳಿಂದ ಇಂದಿನವರೆಗೆ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಿತು. ಮಠದ ಆವರಣವು ತಳಿರು ತೋರಣ ಹೂವಿನ ಅಲಂಕಾರದಿಂದ ಮತ್ತು ಜಗಮಗಿಸುವ ವಿದ್ಯುತ್ ದೀಪ ಅಲಂಕಾರಗಳಿಂದ ಕಂಗೊಳಿಸುತ್ತಿತ್ತು. ಹಾಗೂ ಮಠದ ರಾಯರ ನಾಮಸ್ಮರಣೆ ಅನುರಣಿಸಲಾಯಿತು. ಉತ್ತರಾರಾಧನೆ ದಿನದ ಮಠದ ರಥ ಬೀದಿಯಲ್ಲಿ ಮಹಾರಥೋತ್ಸವವು ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ವಿಜೃಂಭಣೆಯಿಂದ ಜರುಗಿತು. ಅನೇಕ ಜಿಲ್ಲೆಗಳಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಮತ್ತು ಪಟ್ಟಣದ ಸಕಲ ಸರ್ವ ಭಕ್ತಾದಿಗಳು ಆಗಮಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನ ಪಡೆದರು. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸಕಲ ಸರ್ವ ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಭಕ್ತ ಸಮೂಹದವರು ಏರ್ಪಡಿಸಿದ್ದರು. ಇದೇ ವೇಳೆ 353ನೇ ಆರಾಧನಾ ಮಹೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವಾಸುದೇವಾಚಾರ್ ಶಿರೋಳ್ ಮತ್ತು ರಾಜು ವೆರ್ಣೇಕರ್ ಹಾಗೂ ರಾಘವೇಂದ್ರ ಶೆಟ್ಟರ್ ಇವರು ಭೈರವ ನ್ಯೂಸ್ನೊಂದಿಗೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಈಗ ಜರುಗ್ತಾ ಇದೆ. ರಥ ಊರಲ್ಲಿ ಹೋಗಿ ಬರ್ತದೆ. ಊರಲ್ಲಿ ಇರ್ತಕ್ಕಂಥ ಈಶ್ವರ ದೇವಾಲಯ, ಕೇಶವದೇವರ ದೇವಾಲಯ, ನರಸಿಂಹದೇವರ ದೇವಾಲಯ ಹಾಗೂ ಹನುಮಂತ ದೇವರ ದೇವಾಲಯಕ್ಕೆಲ್ಲ ರಾಯರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವರಿಂದ ಅವರಿಗೆಲ್ಲ ಮಂಗಳಾರತಿ ಮಾಡಿಸಿ ಎಲ್ಲ ದೇವರುಗಳಿಗೂ ಮಾಡಿ ಎಲ್ಲರ ಮನೆ ಮುಂದೂ ಎಲ್ಲ ಯಥಾ ಪ್ರಕಾರವಾಗಿ ತಳಿರು ತೋರಣಗಳಿಂದ ಶೃಂಗರಿಸಿ ಅವರು ತಮ್ಮ ಮನೆ ಮುಂದೆ ರಾಯರು ಬಂದಾರ ಅಂಥೇಳಿ ಅವರಿಗೆ ಅಲ್ಲಿ ನೈವೇದ್ಯ ಕಾಯಿ ಹಣ್ಣು ಇವನ್ನೆಲ್ಲ ಮಾಡಿಸಿ ಎಲ್ಲರೂ ಭಕ್ತರು ಕೃತಾರ್ಥರಾಗ್ತಾರೆ. ಇದು ನಡೆದುಕೊಂಡು ಬಂದ ಸಂಪ್ರದಾಯ. ಅದೇ ಪ್ರಕಾರ ಈ ಥರ ನಡೀತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಭಜತಾಂ ಕಲ್ಪವೃಕ್ಷ. ಇದು ರಾಯರ ಸೇವೆ ಮಾಡಬೇಕಂತೇಳಿ ನಾವೆಲ್ಲ ರಟ್ಟಿಹಳ್ಳಿಯಿಂದ ಪಾದಯಾತ್ರೆ ಹೋಗುವ ಎಲ್ಲ ಭಕ್ತಾದಿಗಳು, ಊರಿನ ಭಕ್ತಾದಿಗಳೆಲ್ಲ ಸೇರಿ ಈ ವರ್ಷ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು 353ನೇ ಆರಾಧನಾ ಮಹೋತ್ಸವವನ್ನು ಈ ರಟ್ಟಿಹಳ್ಳಿಯಲ್ಲಿ ಮಠದಲ್ಲಿ ಸುಮಾರು 1991ನೇ ಇಸ್ವಿಯಿಂದ ಇಲ್ಲಿ ಆರಾಧನೆ ಶುರುವಾಯಿತು. ಇದಕ್ಕೂ ಮೊದಲು ಕೇಶವ ದೇವಸ್ಥಾನದಲ್ಲಿ ಆರಾಧನೆ ನಡೀತಾ ಇತ್ತು. ಈ ಬಾರಿ ವಿಶೇಷವಾಗಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಯೋಗನ ಮಾಡ್ತಕ್ಕಂಥದ್ದನ್ನು ಸರ್ವ ರಾಯರ ಭಕ್ತಾದಿಗಳು ಈ ಸರಿ ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ. ಇದೊಂದು ನಿಜವಾಗ್ಲೂ ರಾಯರ ಒಂದು ಆರಾಧನೆ ಕಾರ್ಯಕ್ರಮ ಮಾಡ್ತಾ ನಮಗೂ ಭಾಳ ಖುಷಿ ಕೊಟ್ಟದ್ದು. ಭಕ್ತಿ ಭಾವಗಳಿಂದ ಧಾರ್ಮಿಕ ಕೈಂಕರ್ಯಗಳನ್ನು ಪೂಜಾ ವಿಧಾನದಂಥದ್ದು ವ್ಯವಸ್ಥಿತವಾಗಿ ಮಾಡ್ತಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ರಟ್ಟಿಹಳ್ಳಿಯಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆಗೆ ಹೋಗ್ತಾರೆ. ಸುಮಾರು 50-60 ಜನ ರಟ್ಟಿಹಳ್ಳಿಯಿಂದ ಪಾದಯಾತ್ರೆಗೆ ಹೋಗ್ತಾರೆ. ರಾಯರ ಒಂದು ಭಾವನೆ ಭಕ್ತಿ ಭಾವಗಳಿಂದ ಪಾದಯಾತ್ರೆ ಮುಗಿಸ್ಕೊಂಡು ಪ್ರತಿ ವರ್ಷ ಬಂದಿರತಕ್ಕಂಥವ್ರೆ ಮತ್ತು ಪಾದಯಾತ್ರೆ ಇರ್ತಕ್ಕಂಥವ್ರು, ಪಾದಯಾತ್ರೆ ಸಮಿತಿಯವರು, ಸರ್ವ ಭಕ್ತಾದಿಗಳು ಸೇರಿಕೊಂಡು ಈ ವರ್ಷ ರಾಯರ ಆರಾಧನೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್. ನಮಸ್ತೆ.